ಲೆಕ್ಕಕ್ಕಿಲ್ಲ. ಯಾವ ಪ್ರದೇಶ ಆದರೂ ಕೂಡ ಅದು ಮುಳುಗೇ ಹೋಗುತ್ತೆ. ಇನ್ನು ಹೆಬ್ಬಾಳ ಏರ್ಪೋರ್ಟ್ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. 2.5 ಗಂಟೆಯಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಟ್ರಾಫಿಕ್ ಜಾಮ್ ಸಮಸ್ಯೆ ಎದುರಾಗಿದೆ. ಹೆಬ್ಬಾಳ ಏರ್ಪೋರ್ಟ್ ರಸ್ತೆಯಲ್ಲಿ ರಸ್ತೆ ಜಲಾವೃತವಾಗಿದೆ. ಹಾಗಾಗಿ ವಾಹನಗಳು ಮುಂದೆ ಸಾಗ್ತಾ ಇಲ್ಲ, ನಿಂತಲ್ಲೇ ನಿಂತಿವೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ವಾಹನ ಸಂಚಾರ ಹೇಗಿದೆ ಅಂತ ಹೇಳಿ. ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನು ವಾಹನ ಸವಾರರು ಎದುರಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಇದೀಗ ಹೆಬ್ಬಾಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್ ಕುಮಾರ್, ಹೆಬ್ಬಾಳದಲ್ಲಿ ಮಳೆಯಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ, ಹೇಗಿದೆ ಅಲ್ಲಿನ ಸದ್ಯದ ಪರಿಸ್ಥಿತಿ ಅಂತ? ಮಧುಶ್ರೀ, ಸಂಜೆಯಿಂದಲೂ ಕೂಡ ಬೆಂಗಳೂರಲ್ಲಿ ಧಾರಾಕಾರ ಮಳೆ ಬರ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರು ಉತ್ತರ ಭಾಗದಲ್ಲಂತೂ ಮಳೆ ಸಿಕ್ಕಾಪಟ್ಟೆ ಜೋರಾಗಿದೆ. ಸದ್ಯಕ್ಕೆ ಬ್ರ್ಯಾಂಡ್ ಬೆಂಗಳೂರು ಅಂತೆಲ್ಲ ನಮ್ಮ ನಾಯಕರು ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ. ಆದರೆ ಅದರ ಕಲ್ಪನೆ ಯಾವ ರೀತಿ ಇದೆ, ಬೆಂಗಳೂರಿನ ವಾಸ್ತವಿಕವಾಗಿ ಅದರ ರಸ್ತೆಗಳು ಯಾವ ರೀತಿ ಇದಾವೆ ನಿಮ್ಗೆ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಈಗ ಹೆಬ್ಬಾಳ ಅಂದರೆ ಏರ್ಪೋರ್ಟ್ ರಸ್ತೆಯ ಒಂದು ಪ್ರಮುಖ ರಸ್ತೆ ಯಾವ ರೀತಿಯಾಗಿ ಕೆರೆ ಅಂತಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಕೇವಲ ಒಂದೇ 1 ಗಂಟೆ ಮಾತ್ರ ಮಳೆ ಬಂದ ಕಾರಣಕ್ಕೆ ಇಷ್ಟು ಸಂಪೂರ್ಣವಾಗಿ ಈ ಒಂದು ರಸ್ತೆ ಜಲಾವೃತವಾಗಿದೆ. ಯಾಕಂದರೆ ಅಷ್ಟರ ಈ ಎಫೆಕ್ಟ್ ಇಲ್ಲಿ ಗೊತ್ತಾಗ್ತಿರಂತೂ ವಾಹನ ಸವಾರರು ಪರದಾಟ ಪಡ್ತಾ ಇದ್ದಾರೆ. ಅದರಲ್ಲೂ ದ್ವಿಚಕ್ರ ವಾಹನ ಸವಾರರಂತೂ ಹಳ್ಳ ಗುಂಡಗಳಲ್ಲಿ ಯಾವಾಗ ಬೀಳ್ತವನ್ನೋ ಆತಂಕದಲ್ಲೇ ರೈಡ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಧುಶ್ರೀ, ಇದು ಏರ್ಪೋರ್ಟ್ ರಸ್ತೆ. ಯಾಕಂದರೆ ದೇಶ ವಿದೇಶಗಳಿಂದ ಗಣ್ಯ ನಾಯಕರು ಇದೇ ರಸ್ತೆಯಲ್ಲಿ ಪ್ರತಿನಿತ್ಯ ಬರ್ತಾರೆ. ಆದರೆ ನಮ್ಮ ರಸ್ತೆಗಳ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ದಾರುಣವಾಗಿದೆ. ಇಲ್ಲಿ ಉದ್ದುದ್ದದ ಮಾತುಗಳನ್ನು ನಮ್ಮ ರಾಜಕಾರಣಿಗಳು ಹೇಳ್ತವೆ, ಆಳುವ ಸರ್ಕಾರಗಳು ಹೇಳ್ತವೆ, ನಾವು ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರಾಗಿ ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತಾರೆ. ಮೊದಲಿಗೆ ಸರಿಯಾಗಿ ರಸ್ತೆಗಳನ್ನು ನಿರ್ವಹಣೆ ಮಾಡಲಿ. ಯಾಕಂದರೆ BBMP ಪಾಲಿಕೆ ಪ್ರತಿ ವರ್ಷ 10,000 ಕೋಟಿಯಷ್ಟು ಖರ್ಚು ಮಾಡುತ್ತೆ. ಆದರೆ ಇಲ್ಲಿ ನೋಡಿ ವಾಸ್ತವಿಕವಾಗಿ ಎಷ್ಟು ಮಟ್ಟಿಗೆ ರಸ್ತೆಗಳಿದಾವಲ್ಲ. ಕೇವಲ ಹೆಬ್ಬಾಳ ರಸ್ತೆ ಅಷ್ಟಲ್ಲ, ಬೆಂಗಳೂರಿನ ಬಹುತೇಕ ರಸ್ತೆಗಳು ಇವತ್ತು ಕೆಸರುಗದ್ದೆಗಳಂತಾಗಿವೆ, ಕೆರೆಗಳಂತಾಗಿದ್ದಾವೆ. ಜೊತೆಗೆ ಅದರಲ್ಲೂ ಟ್ರಾಮಾ ಟ್ರೈನ್ ಹರಿಯುವಂಥ ಸ್ಥಳಗಳಂತೂ, ತಗ್ಗು ಪ್ರದೇಶಗಳಂತೂ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುತ್ತೆ. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಸುಮಾರು ಅಂದರೆ ಬಳ್ಳಾರಿ ರಸ್ತೆ ಹೆಬ್ಬಾಳದಿಂದ ಏರ್ಪೋರ್ಟ್ ಕಡೆಗೆ ಹೋಗೋರು ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಜಾಮಿಂಗ್ನಲ್ಲಿ ಸಿಲ್ಕೊಂಡಿದ್ದಾರೆ. ಸುಮಾರು 1.5 ಗಂಟೆಯಿಂದಲೂ ಕೂಡ 5 ಕಿಲೋಮೀಟರ್ ಉದ್ದದಷ್ಟು ಟ್ರಾಫಿಕ್ ಜಾಮ್ ಈಗಲೂ ಕೂಡ ಇರುವಂಥದ್ದು. ರಾತ್ರಿ 11:30 ಆಗ್ತಾ ಇದ್ರು ಕೂಡ ಇನ್ನೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ. ಯಾಕಂದರೆ ಬೆಂಗಳೂರಲ್ಲಿ ಒಂದೇ ಕಾರಣ, 1 ಗಂಟೆ ಮಳೆ ಬಂದರೆ ಸಾಕಷ್ಟು ಅವಾಂತರಗಳೇ ಸೃಷ್ಟಿ ಆಗುತ್ತೆ. ನೀವು ಹೇಳಿದಾಗ ಈಗಾಗಲೇ ಬ್ರಿಗೇಡ್ ರೋಡ್ ಇರ್ಬೋದು, MG ರೋಡ್ ಇರ್ಬೋದು, ನಾಗವಾರ ಸಾಕಷ್ಟು ಭಾಗಗಳಲ್ಲಿ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ರಸ್ತೆಗಳು ಕೆಸರು ಗದ್ದೆಗಳಂತಾಗಿದ್ದಾವೆ. ಆ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದರು ನಮ್ಮನ್ನಾಳುವ ಈ ಒಂದು ಜನಪ್ರತಿನಿಧಿಗಳು ಮತ್ತು ಇದನ್ನು ಮೇಂಟೈನ್ ಮಾಡುವಂಥ ಇಂಜಿನಿಯರ್ಸ್ ಏನಿದ್ದಾರೆ ಅವರು ಕೂಡ ಕಾರಣಕರ್ತರಾಗ್ತಾರೆ. ಪ್ರಮುಖವಾಗಿ BBMPಯಲ್ಲಿ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅಂತಿದ್ದಾರೆ. ಪ್ರತಿ ವರ್ಷ ಇದನ್ನು ನಿರ್ವಹಣೆ ಮಾಡ್ತೀವಿ ಅಂತ ಸತತ 4 ವರ್ಷಗಳಿಂದ ಕೂಡ ಈ ರೀತಿಯಾದ ವಸ್ತುಸ್ಥಿತಿ ಕಾಣಿಸ್ತಾ ಇರುವಂಥದ್ದು. ಸದ್ಯಕ್ಕೆ ಇದೇ ಭಾಗದಲ್ಲಿ ಈಗಷ್ಟೇ ತಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರು ಕೂಡ ಹೋದರು. ಅವರು ಕೂಡ ಇದರ ಪರಿಸ್ಥಿತಿಯನ್ನು ನೋಡಿದ್ರೆ, ಅಂದರೆ ಏರ್ಪೋರ್ಟ್ ರಸ್ತೆ ಸಾಕಷ್ಟು ಪ್ರಮುಖವಾದ ರಸ್ತೆ. ಬೇರೆ ಬೇರೆ ದೇಶ ವಿದೇಶಗಳಿಂದ ದೊಡ್ಡ ದೊಡ್ಡ ಗಣ್ಯರು, ಬಿಸ್ನೆಸ್ ಮ್ಯಾನ್ಸ್ ಬೆಂಗಳೂರಿಗೆ ಬರ್ತಾ ಇರ್ತಾರೆ. ಅಂಥವರ ಕಣ್ಣಿಗೆ ನಮ್ಮ ಬೆಂಗಳೂರಿನ ಪರಿಸ್ಥಿತಿ ನೋಡಿದಾಗ ಏನು ಅನ್ಕೋಬೇಕು, ಬ್ರ್ಯಾಂಡ್ ಬೆಂಗಳೂರು ಅಂತೆಲ್ಲ ಬುಳ್ಳೆ ಬಿಡ್ತಾರಲ್ಲ. ಆದರೆ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆಗೆ ತಕ್ಕಂತೆ ಯಾವ ರೀತಿ ಕೆಲಸಗಳನ್ನು ಮಾಡ್ತಾರೆ ಅಂತ ಕೂಡ ಒಂದು ಪ್ರಶ್ನೆ ಆಗುತ್ತೆ. ಪ್ರತಿ ಬಾರಿ ಕಾಮಗಾರಿಗಳು ಮಾಡ್ತೀವಿ ಅಂತ ಹೆಸರಲ್ಲಿ ಹಣ ಪೋಲಾಗುತ್ತೆ, ಅರ್ಧಕ್ಕರ್ಧ ಕಾಮಗಾರಿಗಳು ನಿಲ್ತವೆ, ರಸ್ತೆಗಳು ಸರಿಯಾಗಿ ನಿರ್ವಹಣೆ ಮಾಡೋದಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಬೆಂಗಳೂರು ಇವತ್ತು ಬ್ರ್ಯಾಂಡ್ ಬೆಂಗಳೂರಾಗಿಲ್ಲ, ಪಾಟ್ವರ್ಸ್ ಬೆಂಗಳೂರಾಗಿದೆ, ಕೆರೆಗಳ ಸಿಟಿ ಆಗಿದೆ. ಅಂದರೆ ರಸ್ತೆಗಳೇ ಕೆರೆಗಳಂತಾಗಿವೆ. ಕೆರೆಗಳು ಕೂಡ ನುಂಗೋದ್ರಿಂದ ಈ ರೀತಿಯಾಗಿ ರಸ್ತೆಗಳಲ್ಲಿ ಈಗ ನೀರು ನಿಂತ್ಕೋತಾ ಇದ್ದಾವೆ. ಕಾಂಕ್ರೀಟ್ ಜಂಗಲ್ನಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಇಲ್ಲಾದರೂ ಎಚ್ಚೆತ್ಕೊಳ್ಬೇಕು. ಬ್ರ್ಯಾಂಡ್ ಬೆಂಗಳೂರು ಅಂತ ಮಾತ್ರ ಕೇಳೋ ಮಾತಲ್ಲ, ಅದನ್ನು ಮಾಡಿ ತೋರಿಸ್ಬೇಕು. ಅದಕ್ಕೆ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳನ್ನ ಸರಿಯಾಗಿ ಕೊಡಬೇಕು, ರಸ್ತೆಗಳನ್ನು ನಿರ್ವಹಣೆ ಮಾಡುವಂಥ ಕೆಲಸ ಮಾಡಬೇಕಾಗುತ್ತೆ. ಮಧುಶ್ರೀ, ಧನ್ಯವಾದ ಶಿವರಾಜ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಭಾರೀ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ಭಾರೀ ಮಳೆಗೆ KSR ರೈಲ್ವೆ ನಿಲ್ದಾಣ ಸೋರ್ತಾ ಇದೆ. ಮಳೆಯಿಂದಾಗಿ ಜಯಮಹಲ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್, ಮೇಖ್ರಿ ಸರ್ಕಲ್ ಕಂಟೋನ್ಮೆಂಟ್ ಬಳಿ ಟ್ರಾಫಿಕ್ ಜಾಮ್. ಭಾರೀ ಮಳೆಯಿಂದಾಗಿ ಬ್ರಿಗೇಡ್ ರಸ್ತೆ ತುಂಬ ಹೋಗಿದೆ ನೀರಿನಿಂದ. ಇದು
ಸಂಜೆಯಿಂದ ಸುರಿದಂತಹ ಮಳೆಯಿಂದ ಬೆಂಗಳೂರಿನಲ್ಲಿ ಆಗಿರುವಂತಹ ಅವಾಂತರಗಳು ಒಂದೊಂದೇ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಗಮನಿಸ್ತಾ ಇದ್ದೀವಿ. ಇದು ಬೆಂಗಳೂರಿನಂತಹ ಬೃಹತ್ ನಗರದ ಚಿತ್ರಣ. ಮಿನಿ ಕೆರೆ ರೀತಿಯಲ್ಲಿ ರಸ್ತೆಗಳು ಮಾರ್ಪಾಡಾಗುತ್ತವೆ ಬೆಂಗಳೂರಿನಲ್ಲಿ ಮಳೆ ಬಂದರೆ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿರಂತರವಾಗಿ ಮಳೆ ಸುರಿದ್ರೆ ಬೆಂಗಳೂರಿನ ರಸ್ತೆಗಳಿಗೆ ಕಾಲಿಡೋದಕ್ಕಾಗೋದಿಲ್ಲ, ಆ ರೀತಿಯ ದುಸ್ಥಿತಿ ಎದುರಾಗುತ್ತೆ. ಇದು ರೈಲ್ವೆ ಸ್ಟೇಷನ್, KSR ರೈಲ್ವೆ ಸ್ಟೇಷನ್, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅದರ ಚಿತ್ರಣಗಳು ಯಾವ ರೀತಿಯಾಗಿ ಸೋರ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೇವೆ. ಬರುವಂತಹ ಪ್ರಯಾಣಿಕರ ಗತಿ ಏನಾಗಬೇಡ ಈ ರೀತಿ ಆದರೆ. ಇನ್ನು ಟೌನ್ ಹಾಲ್ನಲ್ಲಿ ಮಳೆಯಿಂದ ಆಗಿರುವಂತಹ ಅವಾಂತರಗಳ ಕುರಿತು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಕಳೆದ 1 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಿರ್ತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ ಹಲವು ರಸ್ತೆಗಳು ಈಗಾಗಲೇ ಮಳೆ ನೀರಿನಿಂದ ಜಲಾವೃತವಾಗಿರ್ತಕ್ಕಂಥದ್ದು. ನಾವೀಗ ಬೆಂಗಳೂರಿನ ಟೌನ್ ಹಾಲ್ ಬಳಿ ಇದ್ದೇವೆ. ಟೌನ್ ಹಾಲಲ್ಲೂ ಕೂಡ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, 4 ರಸ್ತೆಗಳಲ್ಲೂ ಕೂಡ ನೀರಿನಿಂದ ಜಲಾವೃತವಾಗಿರ್ತಕ್ಕಂಥದ್ದು. ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ನಿಜಕ್ಕೂ ಕೂಡ ಕೈನಲ್ಲಿ ಜೀವವನ್ನು ಹಿಡಿದು ಸಂಚರಿಸಬೇಕಾದಂಥ ಪರಿಸ್ಥಿತಿ ಉದ್ಭವ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ನೀವು ಈಗಾಗಲೇ ಟಿವಿ9 ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಗುಡುಗು ಸಹಿತ ಭಾರಿ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಸ್ತೆಯುದ್ದಕ್ಕೂ ಕೂಡ ರಸ್ತೆ ಗುಂಡುಗಳಿಂದ ಆವೃತವಾಗಿರ್ತಕ್ಕಂಥ ಮಳೆ ನೀರಿನಲ್ಲಿ ದ್ವಿಚಕ್ರ ವಾಹನ ಸವಾರರು ಕೈನಲ್ಲಿ ಜೀವವನ್ನು ಹಿಡಿದು ಸಂಚರಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಬೆಂಗಳೂರಿನ ಬಹುತೇಕ ರಸ್ತೆಗಳು ರಸ್ತೆ ಗುಂಡುಗಳಿಂದ ಮಳೆ ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು. ಈಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಮಳೆ ನೀರಿನಿಂದಾಗಿ ರಸ್ತೆಗಳಲ್ಲಿ ಮಳೆ ನೀರು ನಿಂತಿದ್ದರ ಪರಿಣಾಮವಾಗಿ ಈಗಾಗಲೇ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಉಂಟಾಗಿರ್ತಕ್ಕಂಥದ್ದು. ಬೆಂಗಳೂರಿನ ಹಲವು ರಸ್ತೆಗಳು ಈಗಾಗಲೇ ತಗ್ಗು ಪ್ರದೇಶದ ರಸ್ತೆಗಳು ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು. ವಾಹನ ಸವಾರರು ಕೂಡ ಕೆಲಸ ಮುಗಿಸಿ ಮನೆಗೆ ತೆರಳಿದಂತಹ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಉದ್ಭವವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮಳೆ ನೀರಿನ ಪರಿಣಾಮದಿಂದಾಗಿ ಬೆಂಗಳೂರಿಗೂ ಕೂಡ ಈಗಾಗಲೇ ವಾಹನ ಸವಾರರು ಕೂಡ ರಸ್ತೆಯುದ್ದಕ್ಕೂ ಕೂಡ ಮಳೆಯಲ್ಲಿ ತೊಯ್ದು ತೊಪ್ಪೆಯಾಗಿ ತೆರಳತಕ್ಕಂಥ ದೃಶ್ಯಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮಾಂತೇಶ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.